ಹಾಸನದಲ್ಲಿ ಖಾತೆ ಬದಲಾವಣೆ ಪ್ರಕ್ರಿಯೆಯಲ್ಲಿ ಉಂಟಾಗಿರುವ ವಿಳಂಬ ಹಾಗೂ ಆಡಳಿತಾತ್ಮಕ ನಿರ್ಲಕ್ಷ್ಯವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಮತ್ತು ಪದಾಧಿಕಾರಿಗಳು ಹಾಸನ ಉಪವಿಭಾಗಾಧಿಕಾರಿ ಎಸಿ ಕಚೇರಿ ಎದುರು ತೀವ್ರ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಏಕವಚನದಲ್ಲೇ ಆಕ್ರೋಶ ವ್ಯಕ್ತಪಡಿಸಿ ವಾಗ್ದಾಳಿ ನಡೆಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಸಂಘದ ಮುಖಂಡ ಕಣಗಾಲ್ ಮೂರ್ತಿ ಹಾಗೂ ಹಾಸನ ತಾಲೂಕು ಅಧ್ಯಕ್ಷ ಮಂಡಳಿ ಮಂಜು ಬಿಟ್ಟಗೌಡನಹಳ್ಳಿ ಕಚೇರಿ ಮುಂದೆ ಹಾಕಲಾಗಿರುವ ನ್ಯಾಯಾಲಯ ಎಂಬ ನಾಮಫಲಕವನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ನ್ಯಾಯಯುತವಾಗಿ ಸ್ಪಂದನೆ ಸಿಗದಿರುವ ಪರಿಸ್ಥಿತಿಯಲ್ಲಿ ಇಂತಹ ಫಲಕ ಇರುವುದು ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಮಾಡಿದಂತಾಗಿದೆ ಎಂದು ಅವರು ಆರೋಪಿಸಿದರು. ಕಳೆದ 1 ವರ್ಷದಿಂದ ಖಾತೆ ಬದಲಾವಣೆ ಮಾಡಿಕೊಡುವುದಾಗಿ ಅಧಿಕಾರಿಗಳು ಭರವಸೆ ನೀಡುತ್ತಲೇ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಪ್ರಕರಣದ ದಾಖಲೆಗಳಲ್ಲಿಯೇ ಬದಲಾವಣೆ ಮಾಡಿ ಗೊಂದಲ ಸೃಷ್ಟಿಸಿದ್ದಾರೆ ಎಂದು ದೂರಿದ ಅವರು, ಸಾರ್ವಜನಿಕರು ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸಾಮಾನ್ಯ ರೈತರ ಕೆಲಸಗಳಿಗೆ ವಿಳಂಬ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕಿನ ಬಿಟ್ಟಗೌಡನಹಳ್ಳಿಯ ನಿವಾಸಿ ಹನುಮಂತೇಗೌಡ ಅವರ ಪಿತ್ರಾರ್ಜಿತ ಜಮೀನಿಗೆ ಸಂಬಂಧಿಸಿದಂತೆ ಇನಾಂ ವಿಶೇಷ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ 1996ರ ಫೆಬ್ರವರಿ 19ರಂದು ಕೃಷ್ಣೇಗೌಡ ಅವರಿಗೆ ಮಂಜೂರಾಗಿದ್ದ ಜಮೀನು ಹಲವು ವರ್ಷಗಳಿಂದ ಕುಟುಂಬದ ಸ್ವಾಧೀನ ಹಾಗೂ ಅನುಭವದಲ್ಲಿದೆ. ನಂತರ ಕೃಷ್ಣೇಗೌಡ ಅವರ ಹೆಸರಿಂದ ಹನುಮಂತೇಗೌಡ ಅವರ ಹೆಸರಿಗೆ ಖಾತೆಯೂ ಆಗಿದೆ ಎಂದು ತಿಳಿಸಿದರು. ಇತ್ತೀಚೆಗೆ ಕುಟುಂಬದ ಸದಸ್ಯರಿಗೆ ಪಾಲು ನೀಡುವ ಉದ್ದೇಶದಿಂದ ಸರ್ವೆ ಸ್ಕೆಚ್ ಮಾಡಿಸಲು ಅರ್ಜಿ ಸಲ್ಲಿಸಲಾಗಿತ್ತು. ಸ್ಥಳ ಪರಿಶೀಲನೆ ನಡೆಸಿದ ಸರ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಸಂಖ್ಯೆ 85 ಬದಲಿಗೆ 83ರಲ್ಲಿ ಸ್ವಾಧೀನ ಅನುಭವ ಇದೆ ಎಂದು ವರದಿ ನೀಡಿದ್ದರು. ಅದರಂತೆ ಸರ್ವೆ ಸಂಖ್ಯೆ 83ಕ್ಕೆ ಖಾತೆ ಬದಲಾವಣೆ ಮಾಡಿಕೊಡಲು ಹಾಸನ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲಾಗಿತ್ತು. 2024ರಲ್ಲೇ ಆದೇಶ ಹೊರಬಿದ್ದಿದ್ದರೂ ಇಂದಿನವರೆಗೂ ಖಾತೆ ಬದಲಾವಣೆ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಎಂದು ದೂರಿದರು. ಸಾರ್ವಜನಿಕರು ಕಚೇರಿಗೆ ಬಂದರೆ ಅವರ ಕೆಲಸಗಳು ನಡೆಯುವುದಿಲ್ಲ. ಆದರೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಸಂಬಂಧಿಸಿದವರು ಬಂದರೆ ಮಾತ್ರ ತ್ವರಿತವಾಗಿ ಕೆಲಸ ಆಗುತ್ತದೆ ಎಂಬ ಭಾವನೆ ಜನರಲ್ಲಿ ಮೂಡಿದೆ ಎಂದು ಅವರು ಆರೋಪಿಸಿದರು. ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಎಂದು ದೂರಿದ ಅವರು, ಗಣಿಗಾರಿಕೆ ಇಲಾಖೆ ಹಾಗೂ ಸಂಬಂಧಿತ ಅಧಿಕಾರಿಗಳು ಪರಸ್ಪರ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ಅನುಮಾನ ವ್ಯಕ್ತಪಡಿಸಿದರು. ಖಾತೆ ಬದಲಾವಣೆ ಸೇರಿದಂತೆ ನ್ಯಾಯಯುತ ಬೇಡಿಕೆಗಳು ಈಡೇರುವವರೆಗೆ ಎಸಿ ಕಚೇರಿ ಎದುರಿನ ಹೋರಾಟವನ್ನು ಮುಂದುವರಿಸಲಾಗುವುದು ಎಂದು ರೈತ ಸಂಘದ ಮುಖಂಡರು ಘೋಷಿಸಿದರು. ಜೂನ್ ತಿಂಗಳೊಳಗೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯದಿದ್ದರೆ ರೈತ ಸಂಘದ ನೇತೃತ್ವದಲ್ಲಿ ರಸ್ತೆ ತಡೆ ಸೇರಿದಂತೆ ಉಗ್ರ ಹೋರಾಟಗಳನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಂತರ ಎಷ್ಟೋ ಹೊತ್ತು ಆದ ಮೇಲೆ ಉಪವಿಭಾಗಾಧಿಕಾರಿಗಳು ಪ್ರತಿಭಟನೆ ಬಳಿ ಬಂದು ಸಮಸ್ಯೆ ಆಲಿಸಿದರು. ನಂತರ ಜೂನ್ 31ಕ್ಕೆ ಸ್ಥಳಕ್ಕೆ ಬರಲಾಗುವುದು ಎಂದು ಭರವಸೆ ನೀಡಿದ ಮೇಲೆ ಪ್ರತಿಭಟನಾ ನಿರತ ರೈತರು ತಮ್ಮ ಹೋರಾಟವನ್ನು ಮೊಟಕುಗೊಳಿಸಿದರು. ಇವತ್ತು ಹಾಸನದಲ್ಲಿ ಒಬ್ಬ ಎಸಿ ಇದ್ದಾನೆ, ಹುಟ್ಟು ಭ್ರಷ್ಟ. ಇವನೇನಂದ್ರೆ ಬರೀ ರಿಯಲ್ ಎಸ್ಟೇಟ್ ಪರವಾಗಿ ಕೆಲಸ ಮಾಡಕ್ಕೆ ಇವನು ಹಾಸನ ಸಂಬಂಧ ಮಾಡ್ಕೊಂಡವ್ರೆ. ಇದೇನು ಎಸಿ ಕೋರ್ಟ್ ಅಂತಾರ. ಒಂದು 4 ವರ್ಷ ಹಿಂದೆ ಒಂದು ಆದೇಶ ಆಗಿತ್ತು. ಇವನು ಇಷ್ಟಾತ್ ಬಂದ ತಕ್ಕನಾಗಿ ಆದೇಶ ಮಾಡಿದಾರೆ. ಇದು ನ್ಯಾಯಾಲಯ ಅಂತ ಹೇಳ್ಬೇಕು, ಧಿಕ್ಕಾರ ಮಾಡಬೇಕು. ಇವಾಗ ಕಾಲ್ ಕಳ್ಕೊಂಡೈತ್ರಿ. ಸುತ್ತಿ 400 ದಿವಸ ಬಂದಿದ್ವಿ ಆಫೀಸ್ಗೆ. 400 ದಿವಸ ಬಂದ್ರು ಯಾರು ರಿಯಲ್ ಎಸ್ಟೇಟ್ ಬಂದವ್ರೆ ಅವ್ರಿಗೆ ಇವತ್ತು ಬೆಳಗ್ಗೆ ಸೈನ್ ಆಟೋ ರಾತ್ರಿ ಫೈಲ್ ಆಗ್ತಾರೆ. ಇಂಥ ಭ್ರಷ್ಟ ಅಧಿಕಾರಿನ ತೊಲಗಿಸ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಬೇಡ ಇವನು. ಇಲ್ಲಿ ಹಾಸನದಲ್ಲಿ ಏನಾಯ್ತು ಅಂದ್ರೆ ಬರೀ ಭೂ ಕಬ್ಲಿಕೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಇಟ್ಕೊಂಡು ಇವನಿಗೆ ಯಾಕೆ ಬರ್ತಾರೆ? ಒಂದು ಗೌರವ ಇಲ್ಲ ರೀ ಎಸಿ ಆಫೀಸಲ್ಲಿ. ನಾಯಿ ಕಾಲ್ ಕಸ ಕಾಡ್ತಾರೆ. ಇವ್ರು ಸಂಬಳ ಕೊಡೋ ಯಾರು ಅಂತ ತಿಳಿದವ್ರೆ. ಇಂಥ ಎಸಿಗಳು ನಾವು ಎಷ್ಟೆಲ್ಲ ನೋಡಿದವ್ರು ನಮ್ಮ ರೈತ ಹೋರಾಟದಲ್ಲಿ. ಎಸಿಗೆ ಹಾಸನದಲ್ಲಿ ಅರ್ಜಿಕರೆ ಚಪ್ಪಲಿ ಕೆಪಾಲ್ ಕೊಡದಂತ ಉದಾಹರಣೆ ಕೊಡಿದಾವೆ. ಅದೇ ಎಸಿಗೆ ನಾವು ಇಲ್ಲಿ ಮಾಡ್ತೀವಿ. ಇವನೇನೋ ರೈತ ಸ್ಪಂದಿಸ್ತಲ್ಲ ಅಂದ್ರೆ ತೊಲಗಿ ಚಪ್ಪಲಿ ಹೊಡಿತೀವಿ ಅಂತಾನೆ ಹೇಳ್ತೀವಿ. ಯಾಕೆಂದ್ರೆ ನಾವು ಅಷ್ಟೊಂದು ಸುಸ್ತಾಗಿದ್ವಿ. ಇಂಥ ಒಂದು ಬಿಟ್ಕೊಂಡಲ್ಲಿ ಒಂದು ಗ್ರಾಮ ಸರ್ವೆ ನಂಬರಲ್ಲಿ 2026ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ. ಅವಾಗ ನಾವು ಮನವಿ ಕೊಡ್ತೀವಿ. ಆ ಮನವಿಗೆ ಬಂದು ಆ ತಕ್ಷಣ ಆರ್ಡರ್ ಮಾಡಿ ಅಂತ ಹೇಳ್ತಾರೆ. ಯಾರೋ ಮಾರುತಿ ಎಸಿ ಆರ್ಡರ್ ಮಾಡಿಕೊಟ್ಟೋತಾರೆ. ಇವನು ಮೊನ್ನೆ ಆದೇಶ ಮಾಡ್ತಾನೆ. ಇದುವರೆಗೂ ಆದೇಶ ಇಲ್ಲದವ ಹಾಸನದ ಬರೆಯೋದಕ್ಕೆ ಒಳವೇಶಪುರದ ಆದೇಶ ಸಂಖ್ಯೆ ಆಗ್ತಾನೆ. ಇದನ್ನ ತಿರಸ್ಕಾರ ಮಾಡ್ತಾರೆ. ಇದು ನ್ಯಾಯಾಲಯ ಅಂತ ಹೇಳ್ಬೇಕಾ? ಒಬ್ರು ಎಸಿ ಆರ್ಡರ್ ಮಾಡಿದ್ನ ಎಷ್ಟು ದಿವಸ ಪಾಲನೆ ಮಾಡ್ಬೇಕು? ಒಂದು ವ್ಯವಸ್ಥೆ ಒಳಗೆ ಒಬ್ರು ಮಾಡಿದ 6 ತಿಂಗಳು ಕ್ಲಿಯರ್ ಆಗ್ಬೇಕು. ತಾಲೂಕ್ ಆಫೀಸ್ಗೆ ಹೋದ್ರೆ ಅಲ್ಲಿ 6 ತಿಂಗಳಾಗುತ್ತೆ, ಸರ್ವೆ ಆಫೀಸ್ಗೆ ಹೋದ್ರೆ 6 ತಿಂಗಳಾಗುತ್ತೆ. ಇವರೊಬ್ಬ ಭ್ರಷ್ಟ. ಇವನಂತ ಇರ್ತಾರೆ. ನಮ್ಗೆ ನ್ಯಾಯ ಸಿಗುತ್ತಾ? ಅದಕ್ಕೆ ನಾವು ನ್ಯಾಯ ಕೇಳಕ್ ಬಂದಿದ್ವಿ. ನಾವು ಕೇಳಕ್ ಹೋದಾಗ ನಿಮ್ಗೆ ಏನ್ರಿ ನಿಮ್ ಕೆಲಸ ಆಯ್ತು ಅಂತ ಹೇಳ್ತಾನೆ. ಇವ್ರಿಗೆಲ್ಲ ಏನಂತ ಅಂದ್ರೆ ರಿಯಲ್ ಎಸ್ಟೇಟ್ ಅಂತೆ. ಒಬ್ಬ 1 ಎಕರೆಗೆ ಒಂದು 25 ಲಕ್ಷ ರೂಪಾಯಿ ಅಂತ ಇವನಿಗೆ ಪಾರ್ಕಿಂಗ್. ಇವತ್ತು ವ್ಯಾಲ್ಯೂ ಲೆಕ್ಕ ಹಾಕ್ತಾರಂತೆ ತೂಕ. ನಮ್ ಬಿಡ್ಕೊಂಡಲ್ಲಿ ಸರ್ವೆ ನಂಬರ್ ಎಷ್ಟು ವ್ಯಾಲ್ಯೂ ಐತೆ ಅದ್ರಲ್ಲಿ 25% ಕೊಟ್ರೆ ಮಾಡ್ತಾರಂತೆ.
ಇಂಥ ಅಧಿಕಾರಿಗಳನ್ನ ನಮಗೆ ಬೇಕಂತ ಕೇಳಕ್ ಬಂದಿದ್ವಿ. ಇಂಥ ಅಧಿಕಾರಿಗಳು ತೊಲಗಿಸ್ತಾರೆ, ನಾವು ಹೋಗಲ್ಲ. ಇವಾಗ ಯಾಕೆ ಕಾಲನ್ನ ಕಟ್ ಮಾಡಿದಾರ್ರಿ, ಹೊಟ್ಟೆ ಉರಿತಿದೆ. ನಾನೇ 300 ದಿನ ಕರ್ಕೊಂಡ್ ಬಂದಿದ್ದೀನಿ. 300 ಚಪ್ಪಲಿ ತಾಪತ್ತಿದ್ದು ಹಳೆಯಿಂದ ಚಪ್ಪಲಿ ತಗೊಂಡ್ಬಿಟ್ಟು ಅರ್ಧೋಗಿರೋ ಚಪ್ಪಲಿ ಹಾಕ್ಬಿಟ್ಟು ಇದಕ್ಕೆ ನ್ಯಾಯ ಕೊಡಿ ಅಂತ ಕೇಳ್ತೀವಿ. ಒಳಗಡೆ ಆಫೀಸರ್ಗಳು ಇದ್ದಾರೆ, ಒಂದು ಚೇರೆ ಕೂರ್ಸ ಅಂತ ತಾಕತ್ತಿಲ್ಲ ಕಣ್ರಿ. AC ಆಫೀಸ್ಗೆ ಇವ್ರು ತಿಂತ ಇರೋದು ನಮ್ಮ ರೈತರ ಅನ್ನ. ನಾವು ಬೆಳೆದ್ರೆ ಮಾತ್ರ ಅನ್ನ ಇಲ್ಲಿ ನ್ಯಾಯ ಕೊಡ್ಲಿ ಅಂತ ಹೇಳ್ಬಿಟ್ಟು ಅದು ಏನಂತ ಅರ್ಥ, ಅದು ಮನೆ ಉಪಾಯ ನ್ಯಾಯಾಲಯ ಅಂತ ಹಾಕೊಂಡವ್ರೆ. ಇಂಥ ನ್ಯಾಯಾಲಯ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ನ್ಯಾಯಾಲಯ ಆಗ್ಬೇಕಾಯ್ತು. ನಿಮ್ಗೆ ಅನುಕೂಲ ಆಗತ್ತೆ ನ್ಯಾಯಾಲಯ ಆಗಿಲ್ಲ. ರಿಯಲ್ ಎಸ್ಟೇಟ್ನ ಏಜೆಂಟ್ ನ್ಯಾಯಾಲಯ ಆಗಿದೆ. ಅದ್ರಾಗಿ ಇವತ್ತು ಏನು RRT ಸೆಕ್ಷನ್ ಇದೆ, RRT ಸೆಕ್ಷನ್ ಮಾಫಿಯಾ ಮಾಡ್ಕೊಂಡಿದ್ದಾರೆ. ಇವರು ಏರಿಂಗ್ ಕರೀತಾರೆ, ಏರಿಂಗ್ ಕರೆದು 1 ವರ್ಷ ಏರಿಂಗ್ ಮಾಡ್ಬಿಟ್ಟು ನ್ಯಾಯ ಕೊಡ್ತಾರೆ. ಮತ್ತೆ ಈಗ ಕೇಸ ತಗತ್ತೆ ಅಲ್ವಂತೆ. ಯಾಕೆಂದ್ರೆ ಬರ್ಬೇಕಂತ ಒಂದು 5 ಕೋಟಿ ರೂಪಾಯಿ ಲಂಚ ಕೊಟ್ಟು ಬಂದವನಂತೆ ಇವನು AC. ಇವನೊಬ್ಬ AC 5 ಕೋಟಿ ಲಂಚ ಕೊಟ್ಟು ಬಂದವಂತೆ, 20 ಕೋಟಿ ಉಸಿರು ಮಾಡ್ಬೇಕಂತೆ. ಅದು ನೇರವಾಗಿ ಹಾಕೊಳ್ಳಿ, ನನಗಿಂತ ಕೇಸಿಗೆ ಇಷ್ಟು ಕೊಡ್ತೀನಿ ಅಂತ ಬೋರ್ಡ್ ಹಾಕಿ ಕೊಟ್ಟಾರು ಮಾಡಿಸ್ಕೊಂಡು ಹೋಗ್ತೀವಿ ಸ್ವಾಮಿ. ನಾವು ವ್ಯಾಪಾರ ಮಾಡಕ್ ಬಂದಿದ್ವಿ, ನಾವು ವ್ಯಾಪಾರದ ರೇಟ್ ಇಷ್ಟು ಅಂತ ಹೇಳಿ ಇಂಥ ಭ್ರಷ್ಟ ಅಧಿಕಾರಿಗಳ ತಂದಾಕಿಬಿಟ್ಟು ಯಾರೋ ಉಸ್ತುವಾರಿ ಮಂತ್ರಿ ಕೃಷ್ಣ ಬೈರೇಗೌಡರು ರಾಜ್ಯಕ್ಕೆ ನಂಬರ್ 1 ಅಂತೆ ಕಂದಾಯದಲ್ಲಿರುವಂಥ ಭ್ರಷ್ಟಾಧಿಕಾರಿಗಳು ಎಲ್ಲಿದ್ದಾರೆ? ನೀವು ಪೊಲೀಸ್ ಇಲಾಖೆಯವ್ರು ಕೇಳಿ, ಪತ್ರಿಕಾ ಮಿತ್ರರು ಕೇಳಿ. ಒಂದನ್ನ ಕೇಸ್ನ 20 ವರ್ಷ ಅಲಿಸ್ತಾರೆ ಅಂದ್ರೆ ಇವ್ರಿಗೆ ಬೇಕಾದ್ರೆ ಅವತ್ತೇ ಆಗುತ್ತಂತೆ. ಇಂಥ AC ಬೇಡ, ಸರಿಯಾದ ರೀತಿ ನ್ಯಾಯ ಬೇಕು ಅಂತ ಕೇಳ್ಬೇಕಾದ್ರೆ ಗಟ್ಟಿ ದೂರಿಂದ ಬಂದಿದ್ವಿ. ಇವತ್ತು ಬರೀ ನಾವು 10 ಜನ ಇರ್ಬೋದು, 300 ಜನ ಅಲ್ಲ 3000 ಜನ ತರ ಅಂತ ತಾಕತ್ತು ನಮ್ಮ ರೈತ ಹೋರಾಟ ಮೂರ್ತೊಡಗಿದೆ. ನಾವು ವಿದ್ಯುತ್ ಛತ್ತಿ ಹೋರಾಟ ಇವತ್ತಿನ ನಂಬ್ಕೊಳ್ಬೇಕಾಯ್ತು. ಆದ್ರೆ ಪೂರ್ವ ನಿಯೋಜಕವಾಗಿ ನಾವು ಒಂದು ಮನವಿ ಕೊಟ್ಟದ್ದು, ಇವಾಗ ಧರಣಿ ಮಾಡ್ತೀವಿ ಅಂತ ಹಂಗಾಗಿ ಬಂದಿದ್ವಿ. 31ನೇ ತಾರೀಕು ಒಂದು ರೈತ ಹಬ್ಬ. ನಮ್ಮ ಒಂದು ಪ್ರಕಾಶ್, ನಮ್ಮ ಶಿವಭಗತ್ KT ಗಂಗಾಧರು, ಚುಕ್ಕಿ ನಂಜೂರು ಸ್ವಾಮಿ ಎಲ್ಲ ಬಂದು ರೋಡ್ ಬ್ಲಾಕ್ ಮಾಡ್ತೀವಿ. ಉತ್ತರ ಹೇಳಿ ಇವನು ಎಷ್ಟು ಭ್ರಷ್ಟಾಚಾರ ಮಾಡ್ಯಾನೆ. ಕಲ್ಲು ಗಣಿಗಾರಿಕೆಗೆ ಹೋಗ್ತಾರೆ, ಇವತ್ತು ಹೋಗ್ತಾನೆ, ಬೆಳಗ್ಗೆ 10 ಲಕ್ಷ ಲಂಚ ಇಸ್ಕೊತಾರೆ, ಆರ್ಡರ್ ಮಾಡ್ತಾನೆ. ಇವೆಲ್ಲ ಇದು ವ್ಯವಸ್ಥೆ ಒಳಗೆ ಕೇಳಲೇಬೇಕು. ಕೇಳಿಲ್ಲ ಅಂದ್ರೆ ನೋಡಿ, ಈ ಶಾಲೆ ಇದೆಯಲ್ಲ, ಇದು ಯಾವತ್ತೂ ಗೌರವಯುತವಾಗಿ ನಡ್ಕೊಳ್ಳುತ್ತೆ. ಇದೇ ಅರಸೀಕೆರೆ ತಾಲೂಕಲ್ಲಿ ಈ KB ಉದಾಹರಣೆಯಲ್ಲಿ ಒಬ್ಬ ಅಧಿಕಾರಿಗಳಿಗೆ ನಂಜೂರು ಸಭೆ ಕೆಪಾಲ್ ಕೊಡ್ತಿದ್ರು. ಅದು ಉದಾಹರಣೆ ಆಗ್ಬೇಕಿಂತ AC ಗಳಿಗೆ. ಯಾಕೆ ರೈತರು ಕೂಡ ಕೆಪಾಲ್ ಕೊಡಿಸ್ತೀವಿ, ಸರಿಯಾದ ರೀತಿ ಕೆಲಸ ಆಗ ನಾವು ಹೊಡೆಯಲ್ಲ. ಯಾರು ಸುತ್ತಿದ್ದಾನೆ, ಯಾರು ನೊಂದಿದ್ದಾನೆ ಅಂತ ರೈತರು ದ್ವೇಷ ಬರುತ್ತೆ. ಯಾಕೆ ದ್ವೇಷ ಬರುತ್ತೆ ಅಂದ್ರೆ 10 ವರ್ಷ ಮಕ್ಳಿಗೆ ಆಸ್ತಿ ಹಂಚ್ಕೊಡ್ಬೇಕ್ರಿ. ಮಕ್ಳಿಗೆ ಆಸ್ತಿ, ಮಕ್ಳಿಗೂ ಮನೆ ಬಿಟ್ಟು ಓಡಿಸ್ತಾರೆ. ನಿನ್ನ ಆಸ್ತಿ ರೆಡಿ ಮಾಡ್ಸಕ್ಕಾಗಿಲ್ಲ ಹೋಗುವಂತವ. ಸರಿಯಾದ ರೀತಿ ಇರೋನ ನೀವು ಮಾಡ್ಕೊಡಕ್ ಆಗ್ದಲೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಬಂದಿದ್ರಿ ಅಂತ. ಅದಕ್ಕೋಸ್ಕರ ನಾವು ಇವತ್ತು 3 ನೇತೃತ್ವದಲ್ಲಿ ಒಂದು ಧರಣಿ ಮಾಡಕ್ ಬಂದಿದ್ದು, ಎಚ್ಚರಿಕೆ ಕೊಡಕ್ ಬಂದಿದ್ವಿ. 31ನೇ ತಾರೀಕು 3000 ಜನ ಸೇರ್ತೀವಿ. ಅವ್ನು ಏನೋ ತಿಳ್ಕೊಂಡಿರ್ಬೋದು AC ರೈತ ಸಂಘ ಇಲ್ಲೆಲ್ಲೂ ನೋಡಿಲ್ಲ ಅಂತ ತಿಳ್ಕೊಂಡವೆ, ತೋರಿಸ್ತೀವಿ ರೈತ ಸಂಘ ಏನು ಅಂತಾನ. ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದ್ವಿ ನಾವು. ಆಸ್ಥಾನ ಅಧ್ಯಕ್ಷೀಯ ಮಂಡಳಿ ಮಂಜು ಬಿಟ್ಕೊಂಡಾಳಿ ನಾವು.